ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವ್ಲಾಗ್‌ನ ಶುರು ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೇ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಅವ್ರ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ, ಆಮೇಲೆ ಮನೆ ಕೆಲಸ ಶುರು ಮಾಡಿಕೊಂಡು ಮನೆ ಕೆಲಸ ಎಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಇವಾಗ ಬಂದೆ. ಟೈಮ್ ಬಂದು ಇವಾಗ 10 ಗಂಟೆ ಆಗಿದೆ. ಇದೆಲ್ಲ 9 ಗಂಟೆ ಒಳಗಡೆನೆ ಮುಗಿಸ್ಕೊಬೇಕಿತ್ತು. ಆದರೆ ಕೆಲಸಗಳಿದ್ದೇ ಇರ್ತಾವಲ್ಲ. ನಾನಿವಾಗ ಕ್ವಿಕ್ಕಾಗಿ ಒಂದು ಸ್ವೀಟ್ ಪೊಂಗಲ್ನ ಮಾಡ್ತಾಯಿದ್ದೀನಿ. ಅದು ಅವಲಕ್ಕಿ ಸ್ವೀಟ್ ಪೊಂಗಲ್ಲು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ತುಂಬಾ ಈಸಿ, 5-10 ನಿಮಿಷದಲ್ಲಿ ಮಾಡ್ಕೊಬೋದು ಕ್ವಿಕ್ಕಾಗಿ ಸಡನ್ಲಿ. ಫಸ್ಟು ಬಾಣಲಿಗೆ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿನ ಹುರ್ಕೊಂಡು ಅದಕ್ಕೆ 1 ಲೋಟಷ್ಟು ನೀರು ಹಾಕಿ, 3/4 ಕಪ್ಪಷ್ಟು ಬೆಲ್ಲ ಹಾಕಿ, ಒಂದು 3 ಸಲ ತೊಳೆದಿಟ್ಟಿದ್ದ ಅವಲಕ್ಕಿನ ಹಾಕ್ಕೊಂಡು ನೀರು ಇಂಗೋ ತನಕ ಮಿಕ್ಸ್ ಮಾಡ್ಕೊತಾ ಇರಬೇಕು. ಆಮೇಲೆ ಇದಕ್ಕೆ ಕೊಬ್ಬರಿ ತುರಿ ಹಾಕ್ಕೊಂಡು ಬೇಕಾದರೆ ಏಲಕ್ಕಿ ಪುಡಿನ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ಕಿಪ್ ಮಾಡ್ತಾಯಿದ್ದೀನಿ. ಇಷ್ಟೇ ರೆಡಿ ಆಯಿತು ಪಟ್ ಅಂತ. ಮನೇಲಿ ಇವತ್ತು ಉಪ್ಪಿಟ್ಟು ಮಾಡಿದ್ದೆ. ಕೇಸರಿಬಾತು ಏನು ಮಾಡೋಕ್ಕೋಗಲಿಲ್ಲ. ಮನೆಯವ್ರಿಗೆ ಉಪ್ಪಿಟ್ಟು ಮಾಡಿದ್ದೀನಿ ಅಂದರೆ ಸ್ವೀಟ್ ಏನಾದ್ರು ಬೇಕೇ ಬೇಕು. ಇದು 2ನೇ ಆಷಾಢ ಶುಕ್ರವಾರ. ಈ ಟೈಮ್ಗಂತೂ ಬಿಡಿ ಬೇಗನೆ ಪೂಜೆನೂ ಮುಗಿಯುತ್ತೆ, ಮನೆ ಕೆಲಸನೂ ಆಗೋಗಿರುತ್ತೆ. ಸೊ ನಾನಿವತ್ತು ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ, ಚಾಮುಂಡಿ ಬೆಟ್ಟಕ್ಕೆ. ದರ್ಶನ ಮಾಡೋಕ್ಕಂತೂ ಖಂಡಿತ ಆಗಲ್ಲ. ಬೆಟ್ಟ ಹತ್ಕೊಂಡು ಸ್ಟೆಪ್ಪಿಂದ ಇಳಿಯೋಣ ಅಂತ ಪ್ಲ್ಯಾನ್ ಇದೆ. ಅದಕ್ಕೆ ಅಮ್ಮನೂ ಕೂಡ ಬರ್ತಾ ಇದ್ದಾರೆ ಊರಿಂದ. ಅದಕ್ಕೆ ಬೇಗನೆ ಎಲ್ಲ ಮುಗಿಸ್ಕೊಂಡು ಇವಾಗ ರೆಡಿ ಆಗ್ತಾ ಇದ್ದೀನಿ. ಪೂಜೆ ಮುಗಿಸ್ಬಿಟ್ಟು ಹೊರಡೋದೆ. ಯಾವುದೋ ಒಂದು ಅವಕಾಶ ಸಿಕ್ಕಿದ್ರೆ ದರ್ಶನ ಆಗಲಿ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಹಾಗೆ ಒಂದು ಭಯನೂ ಕೂಡ ಇದೆ. ಮೊದಲನೇ ಟೈಮು ನಮ್ಮಮ್ಮ ಸ್ಟೆಪ್ ಹತ್ಕೊಂಡು ಹೋಗ್ತಾ ಇರೋದು. ಹಾಗೆ ಇದ್ರ ಜೊತೆಗೆ ಇನ್ನೊಂದು ಸಣ್ಣ ಟೆನ್ಷನ್ ಇದೆ. ಇಷ್ಟೆಲ್ಲ ಇಟ್ಕೊಂಡು ಇವಾಗ ಬೆಟ್ಟ ಹತ್ತಕ್ಕೆ ಹೋಗಬೇಕು. ಇನ್ನು ಪೂಜೆ ಮುಗಿಸಿ ಇನ್ನು ಲೇಟ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಸ್ವಲ್ಪ ಕೂಮ್ ಮಾಡ್ಕೋಬೇಕಿತ್ತು. ಆವಾಗಲೇ ಸ್ಯಾರಿ ವೇರ್ ಮಾಡ್ಕೊಂಡಿದ್ದೆ. ಈ ಸ್ಯಾರಿ ತುಂಬಾ ಬೇಗನೆ ಹಾಕೋಬೋದು ಈ ಥರ ಸ್ಯಾರಿ. ಅದು ಅರ್ಜೆಂಟಲ್ಲಿ ಈ ಥರ ಸ್ಯಾರಿನ, ಅದಕ್ಕೆ ನಾನು ಈ ಸ್ಯಾರಿನೇ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಕಂಫರ್ಟಬಲ್ ಆಗಿರಲಿ ಹತ್ತುವಾಗ ಆ ಸ್ಟೆಪ್ನ ಅಂತೇಳ್ಬಿಟ್ಟು ಇದು ಸರಿಯಾಗಿದೆ ಅಂತೇಳಿ ಇದನ್ನೇ ಸೆಲೆಕ್ಟ್ ಮಾಡಿಕೊಂಡು ರೆಡಿ ಆದೆ. ಅಮ್ಮ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ನಾನಿವಾಗ ಅಲ್ಲಿಗೆ ಹೋಗಬೇಕು. ನಡ್ಕೊಂಡು ಹೋದರೆ ತುಂಬ ಲೇಟ್ ಆಗುತ್ತೆ. ಅದಕ್ಕೆ ಆಟೋ ಹೊತ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಬಸ್ ಸ್ಟ್ಯಾಂಡು ಕೂಡ ವಾಕಬಲ್ ಇದೆ. ಈಗ ನಾನು ಆಟೋದಲ್ಲಿ ಹೋಗ್ತೀನಿ. ಏನೋ ಒಂಥರ ಖುಷಿ ಆಚೆಗೆ ಬಂದಾಗ. ನಮ್ಮ ಮೈಸೂರು ನೋಡೋಕ್ಕಂತೂ ತುಂಬಾ ಖುಷಿ ಪಡ್ತಾ ಇರ್ತೇನೆ ಆಚೆಗೆ ಬಂದಾಗ. ನಮ್ಮ ಮನೆಯಿಂದ ಸ್ಟ್ಯಾಂಡ್ಗೆ 50 ರೂಪಾಯಿ ತೊಗೊತಾರೆ. ಸರಿಂದ ಸ್ಟ್ಯಾಂಡ್ ಹತ್ರ ಹೋದೆ. ಅಲ್ಲಿ ಅಮ್ಮ ವೆಯ್ಟ್ ಮಾಡ್ತಾಯಿದ್ರು. ತಕ್ಷಣ ಅಲ್ಲಿ ಟೈಮ್ ವೇಸ್ಟ್ ಮಾಡಲಿಲ್ಲ. ತಲೆಯಲ್ಲಿ ಒಂದು ಟೆನ್ಷನ್ ಇದೆ, ಯಾಕಂದರೆ ನಮ್ಮ ಮನೆಯವ್ರಿಗೆ ಹೇಳೇ ಇಲ್ಲ ನಾನು ಟೆಂಪಲ್ಗೆ ಹೋಗ್ತೀನಿ ಅಂತ. ಅವ್ರು ಹೊರಗಡೆ ಒಂದು ಕೆಲಸ ಇತ್ತು, ಅದಕ್ಕೋಸ್ಕರ ಅವರು ಹೋದರು. ಆದರೆ ಮಗನ ಸ್ಕೂಲಿಂದ ನೀನೇ ಕರ್ಕೊಂಬ ಅಂತ ಹೇಳಿಬಿಟ್ಟಿದ್ರು. ಇನ್ನು ನಾನು ಬೆಟ್ಟಕ್ಕೆ ಹೋಗ್ತೀನಿ ಅಂತಂದರೆ ಬೇಡ ಅಂತ ಹೇಳ್ತಾರೆ. ಇನ್ನು ಅಲ್ಲಿ ಹೋಗಿದ್ದು ಬರ್ಬೋದಲ್ಲ ಅವ್ನು ಕರ್ಕೊಂಬರೋ ಅಷ್ಟರಲ್ಲಿ ಅಂತೇಳಿ ನಾನೇ ನನ್ನ ಮೈಂಡಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಅವ್ರಿಗೇನು ಹೇಳೋಕ್ಕೂ ಹೋಗಲ್ಲ. ಅವ್ರು ಬರೋ ಅಷ್ಟ್ರಲ್ಲಿ ನಾನು ಬಂದುಬಿಡ್ತೀನಲ್ಲ ಅಂತೇಳ್ಬಿಟ್ಟು ನಾನು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದು. ಸೊ ಒಂದು ಟೆನ್ಷನ್ ತಲೆಯಲ್ಲಿದೆ, ಬೇಗ ಮುಗಿಸ್ಕೊಂಬರ್ಬೇಕು ಅಂತ. ಸೊ ಟೆನ್ಷನ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಎಷ್ಟೊತ್ತಿಗೆ ಬೆಟ್ಟ ಹತ್ತಿ ಎಷ್ಟೊತ್ತಿಗೆ ಇಳಿತೀನೋ ಅದು ನಂಗೆ ಗೊತ್ತಿಲ್ಲ. ಹೆಂಗಾಗುತ್ತೆ ಏನೋ ಅಂತೇಳಿ ಬಂದ್ವಿ. ಅಲ್ಲಿ ಆಟೋದವರು ಡಿಮ್ಯಾಂಡು ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ 200 ರೂಪಾಯಿ ತೊಗೊಂಡ್ರು ಇಲ್ಲಿ. ನಾನು ಅಂದ್ಕೊಂಡೆ ಬೆಟ್ಟದ ತಬ್ಲ ಹತ್ರನೇ ಬಿಡ್ತಾರೆ ಅಂತ. ಬಟ್ ಅವರು ಇನ್ನೊಂದು ಸೈಡಿಂದ ತಂದು ಇಲ್ಲೇ ಬಿಟ್ಬಿಟ್ರು. ಇಲ್ಲಿಂದ ಈಗ ನಾವು ಮೆಟ್ಲ ಹತ್ರ ನಡ್ಕೊಂಡು ಹೋಗಬೇಕು. ತುಂಬಾ ದೂರ ಆಗೋಯ್ತು. ಹಾಗೆ ಆಟೋದವ್ರನ್ನ ಬೈಕೊಂಡು ಬಂದಿದ್ದಾಯಿತು. ಅಲ್ಲಿ ಬಿಡ್ತೀನಿ ಅಂತೇಳ್ಬಿಟ್ಟು ಇಲ್ಲೇ ಬಿಟ್ಬಿಟ್ರಲ್ಲ ಅಂತ. ಅವರು ಸರ್ ಅಲ್ಲಿ ಬಿಟ್ಕೊಡಿ ಅಂದರೆ ಪೊಲೀಸ್ನವ್ರು ಬಿಡ್ತಿಲ್ಲ, ನಾವೇನು ಮಾಡೋಕ್ಕಾಗುತ್ತಮ್ಮ ಅಂತ ಬೇರೆ ಹೇಳ್ತಾ ಇದ್ರು. ಅಲ್ಲೇ ಕೂಡ ಪೊಲೀಸ್ನವ್ರು ಇದ್ದರು. ಇನ್ನು ಪರಿಸ್ಥಿತಿನ ನಾವೇ ಅರ್ಥ ಮಾಡ್ಕೊಂಡ್ವಿ.
ಅವರು ನಮ್ಮ ಒಳ್ಳೇದಿಕ್ಕೆ ತಾನೇ ಹೇಳೋದು ಅಂತ ಹೇಳ್ಬಿಟ್ಟು ಹಾಗೆ ನಡ್ಕೊಂಡು ಬಂದ್ವಿ. ಇದು ಸೆಕೆಂಡ್‌ನೇದು. ಇಲ್ಲೂ ಕೂಡ ನಿಂತ್ಕೊಂಡಿದ್ರು ಪೊಲೀಸ್‌ನವರು. ಈಗಂತೂ ಮೆಟ್ಲುಗಳಿಗೆ ಕುಂಕುಮ ಹಚ್ಚೋದು ತುಂಬಾನೇ ಮಾಡ್ತಾರೆ ಎಲ್ಲರೂ ಕೂಡ. ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಲ್ಲೇ ತಗೊಂಡು ಹೋಗ್ಬೋದು ನೀವು ಬೇಕು ಅಂದ್ರೆ. ಇಲ್ಲೇ ತುಂಬಾ ಜನ ಮಾರ್ತಾ ಇದ್ದಾರೆ. ಹಂಗೆ ಬಂದ್ವಿ ತಬ್ಲತ್ರ ಇವಾಗ. ಈಗ ಶುರು ಮಾಡ್ಕೊಂಡ್ವಿ. ಅಮ್ಮ ನಮಸ್ಕಾರ ಮಾಡ್ಕೊಂಡು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಅಮ್ಮ ನನಗೆ ಗೊತ್ತಿಲ್ಲ ನಿಂಬೆಹಣ್ಣಿನ ಅಂದ್ರೆ ನಿಂಬೆಹಣ್ಣಿನ ಆರತಿ ಮಾಡ್ತಾರೆ ಅಂತ. ನಾನು ಅಲ್ಲಿ ನಿಂತ್ಕೊಳ್ಳೋಕೆ ಬಿಡ್ತಾ ಇಲ್ಲ. ಮೂವ್ ಆಗಿ, ಮೂವ್ ಆಗಿ, ಮೂವ್ ಆಗಿ ಅಂತ ಇದ್ರು. ಸರಿ ಬನ್ನಿ ಮೇಲೋಗಿ ಹಚ್ಚೋಣ ಅಂತಂದ್ಲೆ, ಸರಿ ಕಾಯಿ ಹೊಡೆದ್ಬಿಡ್ತೀನಿ ಅಂತ ಹೇಳಿ ಅವರು ಅಲ್ಲಿ ಕಾಯಿ ಹೊಡೆದ್ರು. ಎಲ್ಲರೂ ಕೂಡ ಇಲ್ಲೇ ನಿಂಬೆಹಣ್ಣು ಹಚ್ತಾ ಇದ್ರು. ನಿಂಬೆಹಣ್ಣು ಆರತಿನ. ಆದ್ರೆ ನಾವು ಹಚ್ಚಕ್ಕೆ ಅಂತ ತಗೊಂಡ್ವಿ. ಅಲ್ಲಿ ತಮ್ಮನೂ ಕೂಡ ಬಂದಿದ್ದ ಜೊತೆಗೆ. ಅವನು ಮುಂದೆ ಹೊರ್ಟೋಗ್ಬಿಟ್ಟ. ಸರಿ ಬನ್ನಿ ಮುಂದೆ ಹಚ್ಚೋಣ, ಅಲ್ಲಿ ನೋಡೋಣ ಹೆಂಗಿದ್ರು ದೇವಸ್ಥಾನ ಹತ್ರ ಹೋಗಿ ಹಚ್ಚೋಣ ಅಂತ ಅನ್ಕೊಂಡ್ವಿ. ನಾವು ಅಲ್ಲೇ ಬಿಡ್ತಾರೆ ಮುಂದೆ ದೇವ್ರು ಸ್ಥಾನ ಮುಂದೆನೆ ಹಚ್ಚೋಣ ಅಂತೇಳ್ಬಿಟ್ಟು ಅಲ್ಲೇ ಧೂಪ ಹಾಕ್ಬಿಟ್ಟು ಶುರು ಮಾಡ್ಕೊಂಡ್ವಿ ಹತ್ತಕ್ಕೆ. ನಾನು ನಮ್ಮ ಅಮ್ಮನ್ಗೆ ಹೇಳ್ದೆ ಹತ್ರ ಏನಿಲ್ಲ ಬನ್ನಿ ಆರಾಮಾಗಿ ನೋಡಿ ಎಲ್ಲರೂ ಹೆಂಗ್ ಹತ್ಕೊಂಡು ಹೆಂಗ್ ಇಳಿತಾ ಇದ್ದಾರೆ ಏಜ್ ಆಗಿರೋರೆಲ್ಲ ಅಂತೇಳಿ ಮೊದಲೇ ಅವ್ರಿಗೆ ಒಂದು ಸ್ವಲ್ಪ ಧೈರ್ಯ ತುಂಬಿದೆ. ಯಾಕೆಂದರೆ ಇದೇ ಮೊದಲನೇ ಸಲ ಅಲ್ವಾ ಅವ್ರು ಹತ್ತುತ್ತಾ ಇರೋದು. ಆದ್ದರಿಂದ ನಾನು ತುಂಬ ಸಲ ಹತ್ತಿದ್ದೀನಿ, ಇಳಿದಿದ್ದೀನಿ. ನನಗೆ ಒಂದೊಂದು ಸಲ ಆಗ್ತಿರ್ಲಿಲ್ಲ. ಅದೆಲ್ಲ ಕೂಡ ನೆನಪಾಗ್ತಾ ಇತ್ತು. ನನಗೆ ಆಗ್ತಿರ್ಲಿಲ್ಲ ಅಂತ. ತುಂಬ ದೂರ ಬಂದಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ರು. ಇಲ್ಲೇ ಬನ್ನಿ, ಇಲ್ಲೇ ಬನ್ನಿ, ಇಲ್ಲೇ ಆಗೋಯ್ತು. ಹಿಂಗ್ ತಿರುಗಿದ್ರೆ ಸಾಕು ಸ್ಟೆಪ್ ಬಂದ್ಬಿಡುತ್ತೆ ಬನ್ನಿ ಎಲ್ಲ ಆರಾಮಾಗಿ ಹೋಗ್ಬೋದು. ನಂದಿ ಹತ್ರ ತನಕ ಸ್ವಲ್ಪ ಕಷ್ಟ, ಆಮೇಲೆ ಮುಂದೆ ಹೋಗ್ಬೋದು ಅಂತ ಹೇಳ್ಕೊಂಡು ಕರ್ಕೊಂಡು ಬಂದೆ. ಅಲ್ಲಿ ಕೇಳ್ಕೊತಾ ಇದ್ದೆ ಸುಸ್ತಾಗ್ತಿದ್ಯಾ ಸುಸ್ತಾಗ್ತಿದ್ಯಾ ಅಂತ. ಇಲ್ಲ ಇಲ್ಲ ಏನಿಲ್ಲ ಆರಾಮಾಗಿ ಹತ್ತಾ ಇದ್ದೀನಿ ಅಂತಾನೆ ಹೇಳ್ತಾ ಇದ್ರು. ನಂಗಂತೂ ಒಂದ್ ಕಡೆ ಖುಷಿ, ಅಪ್ಪ ಎಷ್ಟು ಶ್ರಮ ಪಟ್ಕೊಂಡು ಹತ್ತಾ ಇದ್ದಾರೆ ಅಂತ. ಆಮೇಲೆ ನನಗಿಂತ ಮುಂಚೆನೆ ಹತ್ತಾ ಇದ್ದಾರೆ ಅವರು. ಅದು ಇನ್ನೂ ಖುಷಿ ಆಗ್ತಾ ಇತ್ತು. ಎಲ್ಲೂ ಕೂಡ ಸುಸ್ತಾಗ್ತಾ ಇಲ್ಲ ನನಗೆ ಅಂತಾನೆ ಹೇಳ್ತಾ ಇದ್ರು. ನಾನು ಕೂಡ ಎಲ್ಲೂ ಕೂಡ ನನಗೂ ಕೂಡ ಸುಸ್ತಾಗ್ಲಿಲ್ಲ. ತುಂಬಾ ಗ್ಯಾಪ್ ಆಗ್ಬಿಟ್ಟಿತ್ತು. ಇಲ್ಲಿ ಒಂದ್ 2 ವರ್ಷ 3 ವರ್ಷ ಆಗ್ಬಿಟ್ಟಿದೆ ಸ್ಟೆಪ್ ಹತ್ತಿ ಇಳ್ದು. ಅವಾಗೆಲ್ಲ ನಮ್ಮ ಮನೆಯವರು ನಮ್ಮ ಮಗಳು ಭಾನುವಾರ ಆಯ್ತು ಅಂದ್ರೆ ಬೆಳಿಗ್ಗೆ ಟೈಮು ಬೆಟ್ಟ ಹತ್ತಿ ಇಳಿಯೋಕೆ ಅಂತೇಳಿ ಬಂದ್ಬಿಡ್ತಾ ಇದ್ರು. ನನ್ನೂ ಕೂಡ ಅವಾಗವಾಗ ಕರ್ಕೊಂಬರ್ತಾ ಇದ್ರು. ನಾನು ಅವಾಗ ಬಂದು ಹತ್ತಿ ಇಳ್ದಿದ್ದೀನಿ. ಫಸ್ಟ್ ಟೈಮ್ ನಂಗೆ ಸುಸ್ತಾಗೋಯ್ತು. ಅದನ್ನ ನೆನ್ಸ್ಕೊತಾ ಇದ್ದೆ. ಆದರೆ ನಮ್ಮಮ್ಮ ಹತ್ತಿ ಇಲ್ಲಿ ತನಕ ಬಂದ್ಬಿಟ್ರು. ಅದೇ ಖುಷಿ ಆಗೋಯ್ತು ನನಗಂತೂ. ಹಾಗೆ ಅಲ್ಲಿ ಫ್ರೆಂಡ್ ಸಿಕ್ಕಿದ್ರು. ನನ್ನ ಹೈಸ್ಕೂಲ್ ಫ್ರೆಂಡು. ಮಾತಾಡ್ಸೋದು ಬೇಡವಾ ಗುರ್ತೇ ಹಿಡಿಲಿಲ್ವಲ್ಲ ಅಂತೇಳಿ ಹೋಗೋಣ ಅಂದ್ಕೊಂಡೆ. ಆಮೇಲೆ ಮರ್ತೋಗ್ಬಿಟ್ಟಿರ್ತಾರಲ್ವಾ, ನಾನೇ ಮಾತಾಡ್ಸೋಣ ಅಂತೇಳಿ ನಾನೇ ಹೋಗಿ ಮಾತಾಡಿಸ್ಕೊಂಡು ಬಂದೆ. ಅದೊಂದು ಖುಷಿ ಆಯಿತು. ಹಂಗೆ ಅಲ್ಲಿ ಹಾಲು ಕೂಡ ಕೊಡ್ತಾ ಇದ್ರು. ತುಂಬ ರಶ್ಶು ಮಾತ್ರ ಜನ. ಇಲ್ಲಿ ನಂದಿ ಹತ್ರ ಬಂದ್ಬಿಟ್ವಿ ಆವಾಗಲೇ. ನಾನಿಷ್ಟು ಸಲ ಬಂದಿದ್ದೀನಿ, ಆದರೆ ಈ ಕಲ್ಬಂಡೆ ಗುಹೆನೇ ನೋಡಿರಲಿಲ್ಲ. ಹತ್ರಕ್ಕೆ ಹೋದೆ, ಡೋರ್ ಓಪನ್ ಮಾಡಿರ್ತಾರೇನೋ ಅಂತ. ಆದರೆ ಡೋರ್ ಕ್ಲೋಸ್ ಆಗಿತ್ತು. ಇದು ಶಿವಾಲಯ, ಗುಹಾ ಶಿವಾಲಯ ಅಂತೆ. ನನಗೆ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಆಮೇಲೆ ನಂದಿ ಹತ್ರ ಬಂದ್ಬಿಟ್ಟು ಇಲ್ಲಿ ಒಂದು ಅಂದ್ಕೊಂಡ್ವಿ, ಅಮ್ಮ ಬನ್ನಿ ಅಲ್ಲಿ ದೀಪ ಹಚ್ಚಕ್ಕೆ ಬಿಡ್ತಾರೋ ಇಲ್ವೋ, ಇಲ್ಲೇ ಹಚ್ಬಿಡೋಣ ಅಂತೇಳ್ಬಿಟ್ಟು ಇಲ್ಲೇ ರೆಡಿ ಮಾಡ್ಕೊಂಡ್ವಿ. ಆದರೆ ತುಂಬಾನೇ ಗಾಳಿ ಬೀಸ್ತಾ ಇತ್ತು. ಎಷ್ಟು ಅಂದರೆ ಹಚ್ಚೋಕ್ಕೆ ಆಗ್ತಾ ಇರಲಿಲ್ಲ. ಸರಿ ಅಂತೇಳಿ ಮಿಕ್ಕಿದ ಕುಂಕುಮನೆಲ್ಲ ಅಲ್ಲಿದ್ದಿದ್ದ ಸ್ಟೆಪ್ಗಳಿಗೆ ಹಚ್ಚಿದೆ. ನಾನು ಕೂಡ ಹಚ್ಬೇಕು ಅಂತ ಹರಕೆ ಏನು ಹೊತ್ಕೊಂಡಿಲ್ಲ. ಆದರೆ ಹಚ್ಬೇಕು ಅಂತ ತುಂಬಾನೇ ಇಷ್ಟ ಇದೆ. ಆದರೆ ಇವತ್ತು ಹಚ್ಬೋದಾಗಿತ್ತು. ಆದರೆ ನನ್ನ ಮೈಂಡಲ್ಲಿ ಬೇಗ ಹೋಗಬೇಕು ಅಂತ ಇದೆ. ಅದರಿಂದ ನಾನು ಅದ್ರ ಕಡೆ ಗಮನ ಕೊಟ್ಬಿಟ್ಟೆ. ಕೊಡಿ ಹಚ್ಬೇಕು ಅಂತಿದ್ನಲ್ಲ, ಇಲ್ಲೇ ಒಂದು ಹಚ್ಬಿಡ್ತೀನಿ ಅಂತೇಳಿ ಒಂದು ಇಲ್ಲೇ ಸ್ವಲ್ಪ ಮೆಟ್ಲುಗಳಿಗೆ ಹಚ್ಚಿದೆ. ಹೆಂಗೋ ಕಷ್ಟಪಟ್ಟು ದೀಪ ಹಚ್ಚಿ ಆರತಿ ಮಾಡಿ ಆಮೇಲೆ ಮುಂದುವರ್ಸಿದ್ವಿ ಹತ್ತೋದನ್ನ. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಶಿವನ ಲಿಂಗಕ್ಕೆ 500 ರೂಪಾಯಿ ಅಂತೆ, ಗಣೇಶನಿಗೆ 700 ರೂಪಾಯಿ ಅಂತೆ, ಆಂಜನೇಯನಿಗೆ 1500 ರೂಪಾಯಿ ಅಂತೆ. ರೈಟು ಹಾಗೇ ಇದೆ. ಹಂಗೆ ಕೆಲಸನೂ ಹಾಗೇ ಇರುತ್ತಲ್ವಾ. ತಾಯಿ ಆಶೀರ್ವಾದ. ಎಲ್ಲೂ ಕೂಡ ಸುಸ್ತಾಗಲಿಲ್ಲ. ಒಂದು 2 ಕಡೆ ನೀರು ಕುಡಿದೆ ಅಷ್ಟೇ. ನನ್ನ ಮುಖ ನೋಡಿಬೇಕಾದ್ರೆ ನಾನೆಲ್ಲೂ ಕೂಡ ಬೆವರೇ ಬರಲಿಲ್ಲ ನನಗೆ. ಅಮ್ಮನಿಗೂ ಕೂಡ ಅಷ್ಟು ಆಗಲಿಲ್ಲ ಅಂತ ಗೊತ್ತಾಯಿತು ನನಗೆ. ಅಲ್ಲಲ್ಲಿ ಕೇಳ್ಕೊಂಬರ್ತಿದ್ನಲ್ಲ. ಕೊನೆಗೂ ನಾವು 1000 ಮೆಟ್ಲನ್ನ ಹತ್ತಿ ಬಂದೇ ಬಿಟ್ವಿ.
ಬಂದ್ವಿ. ದರ್ಶನ ಆಗಲ್ಲ ಅಂತ ಗೊತ್ತಿತ್ತು. ಒಳಗಡೆ ಹೋಗಕ್ಕಾಗಲ್ಲ ಅಂತ ಗೊತ್ತಿತ್ತು. ಆದ್ರೆ ದೇವಸ್ಥಾನ ಮುಂದಕ್ಕೆ ಹೋಗ್ಬೋದಲ್ಲ ಅನ್ಕೊಂಡ್ವಿ. ಅದು ಕೂಡ ಆಗ್ಲಿಲ್ಲ. ಈ ಸಲ ತುಂಬಾನೇ ಕಟ್ಟುನಿಟ್ಟಾದ ರೂಲ್ಸ್‌ನ ಮಾಡ್ಬಿಟ್ಟಿದ್ರು. ನಾವು ದೇವಸ್ಥಾನ ಮುಂದಕ್ಕೆ ಹೋಗಕ್ಕಾಗ್ತಿರ್ಲಿಲ್ಲ. ಅಲ್ಲಲ್ಲೇ ನಮಸ್ಕಾರ ಮಾಡ್ಕೊ ಬಂದಿದ್ದಾಯ್ತು. ಇದೇ ಜಾಗದಲ್ಲೆಲ್ಲ ನಮಸ್ಕಾರ ಮಾಡ್ಕೊಂಡು ಕೂಡ ಹೋಗ್ತಾ ಇದ್ರು. ಯಾರ್ಗೆ ದರ್ಶನ ಮಾಡಕ್ಕಾಗಲ್ಲ ಅನ್ನೋರೆಲ್ಲ. ನಾವು ಕೂಡ ಹಾಗೇನೆ ಅಲ್ಲೇ ನಮಸ್ಕಾರ ಮಾಡ್ಕೊಂಡು ಹೊರಟ್ವಿ. ಸದ್ಯ ಇಷ್ಟಾರು ಆಯ್ತಲ್ಲ ಆಷಾಢ ಟೈಮಲ್ಲಿ ದೇವಿ ದರ್ಶನ ಮಾಡಲೇಬೇಕು ಅಂತೇಳಿ ಇಷ್ಟು ಜನ ಭಕ್ತರು ಬರ್ತಾರೆ. ಇನ್ನು ನಾವು ಇಲ್ಲಿ ತನಕ ಬಂದಿದ್ದೀವಲ್ಲ ಅಂತೇಳಿ ಅಲ್ಲೇ ನಮಸ್ಕಾರ ಮಾಡಿಕೊಂಡು ಹಂಗೆ ಹೊರಟ್ವಿ. ಕರೆಕ್ಟಾಗಿ ನಾವು 12 ಗಂಟೆಗೆ ಹತ್ತಿದ್ವಿ. 2 ಗಂಟೆಗೆ ಇಲ್ಲಿ ಬಂದ್ವಿ. 2 ಅವರ್ ತಗೊಂಡ್ವಿ ಬೆಟ್ಟ ಹತ್ತಕ್ಕೆ. ಇನ್ನು ಇಳಿಯೋಕ್ಕೆ ಬೇಗನೆ ಇಳಿಬೋದು, ಇಳಿಯೋದಾದ್ರೆ ಏನು ತೊಂದರೆ ಇಲ್ಲ ಅಂತೇಳಿ 3 ಗಂಟೆಗೆ ಕರೆಕ್ಟಾಗಿ ನಾವು ಕೆಳಗಡೆ ಬಂದ್ವಿ. ಇನ್ನು ನಾನು ಸ್ಕೂಲ್ಗೆ ಆರಾಮಾಗಿ ಹೋಗ್ಬೋದು ಅಂತ ಅಂದ್ಕೊಂಡು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ. ಆಮೇಲೆ ನಾನೇ ಹೇಳಿದೆ, ಹಿಂಗೆ ಅಮ್ಮ ಬಂದಿದ್ರು, ಅದಕ್ಕೆ ಬೆಟ್ಟಕ್ಕೆ ಬಂದಿದ್ದೀನಿ ಅಂತ ಅಂದ್ಲೆ. ಸರ್ ನಾನು ಸ್ಕೂಲ್ ಹತ್ರ ಇದ್ದೀನಿ ಅಂದರು. ಆಗ ನಂಗೆ ತುಂಬಾ ಸಮಾಧಾನ ಆಯಿತು. ಓ, ಸ್ಕೂಲ್ ಹತ್ರ ಇದ್ದಾರಲ್ಲ ಅಂತೇಳಿ. ಹಾಗೆ ಬೆಟ್ಟ ಇಳಿದ ತಕ್ಷಣ ನಮಗೆ ಗೊತ್ತಿರೋರು ಒಬ್ಬರು ಫೋನ್ ಮಾಡಿದ್ರು, ಇಲ್ಲೇ ಪ್ರಸಾದ ರೆಡಿ ಇದೆ, ಬನ್ನಿ ತಿನ್ಕೊಂಡು ಹೋಗಿ ಅಂತ. ಆವಾಗ ಸರಿ ಇನ್ನೇನು ಅಂತೇಳಿ ನಮ್ಮಮ್ಮ, ಬಾ ಅಲ್ಲಿ ಇಲ್ಲಿ ಏನಾದ್ರು ತಿನ್ನೋಣ ಅಂದರು. ಇಲ್ಲ ಬನ್ನಿ, ನನ್ನ ಮಗನ ಕರ್ಕೊಂಬರ್ಬೇಕು ನಾನು ಅಂತೇಳಿ ನಾನು ಎಲ್ಲೂ ಕೂಡ ಏನೂ ಸರಿಯಾಗಿ ಏನೂ ತಿನ್ನಲೂ ಇಲ್ಲ. ಸರಿ ಅಂತೇಳಿ ಅಲ್ಲಿ ಬಂದ್ವಿ ಪ್ರಸಾದ ತಿನ್ನೋಕ್ಕೆ ಅಂತೇಳಿ. ಮಳೆ ಜೋರು ಹಿಡ್ಕೊಂತು. ಒಂದೊಳ್ಳೆ ಪ್ರಸಾದ ತಿಂದ್ಕೊಂಡು ಮನೆಗೆ ಹೊರಟ್ವಿ. ಇನ್ನು ದೇವಸ್ಥಾನ ಮುಂದೆ ದೀಪ ಹಚ್ಚಕ್ಕಾಗಲಿಲ್ಲ ಅಂತೇಳಿ ನಾವು ಅಲ್ಲೇ ಹೋಗುವಾಗ ಬಿಡಲಿಲ್ಲ ಅಲ್ಲ, ಹೋಗಿ ಹೋಗಿ ಅಂತ ಹೇಳ್ಬಿಟ್ರಲ್ಲ. ಸೊ ಅದಕ್ಕೆ ಈಗ ನಾವು ಪ್ರಸಾದ ತಿಂದ್ಕೊಂಡು ಅಲ್ಲೇ ದೀಪ ಹಚ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಆಮೇಲೆ ಮನೆಗೆ ಬಂದ್ವಿ. ಇದ್ರ ಆಟ ನೋಡೋಕ್ಕೆ ಚಂದ. ನೋಡಿ ಹೆಂಗೆ ಆಟ ಆಡ್ತಿದೆ. ಫ್ರೆಂಡ್ಸ್, ಟಿಕೆಟು 2,000 ರೂಪಾಯಿ ಇರುತ್ತೆ. ಫ್ರೀ ದರ್ಶನ ಇರುತ್ತೆ. ಸೊ ನಾವು ಬೆಟ್ಟದಿಂದ ಹತ್ಕೊಂಡು ಹೋದವರು ಕೂಡ ಫ್ರೀ ದರ್ಶನದಲ್ಲೇ ಹೋಗಬೇಕು. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ನನಗಂತೂ ಪ್ರೌಡ್ ಫೀಲ್ ಆಗ್ತಿದೆ. ನಮ್ಮಮ್ಮ ಬೆಟ್ಟ ಹತ್ತಿ ಇಳಿದ್ಬಿಟ್ರಲ್ಲ ಅಂತೇಳಿ. ಅವ್ರಿಗೆ ಬೆಟ್ಟ ಹತ್ತಿಸ್ಬೇಕು ಅನ್ನೋ ಒಂದು ಆಸೆ ಇತ್ತು ನನಗೆ. ಸೊ ಆಸೆ ಇವತ್ತು ಈಡೇರಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ.